ಆಲ್ಮೋಸ್ಟ್ ಒಂದು 2 ಮಂತ್ಸ್ ಇಂದ ಎಲ್ಲಾ ಕಡೆ ಪ್ರಮೋಷನ್ಸ್ ಗಳು ಮಾಡಿದೀವಿ, ಟಿವಿಲಿ, ಬೇರೆ ಬೇರೆ ಊರುಗಳಲ್ಲಿ, ಮತ್ತೆ ಎಲ್ಲ ಯೂಟ್ಯೂಬ್, ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಾ ಕಡೆ. ಸೊ ಫೈನಲಿ ಸಿನಿಮಾ ರಿಲೀಸ್ ಬಂದಿದೆ ಅಂಡ್ ಇವತ್ತೆಲ್ಲರೂ ಶೋ ನೋಡಿದ್ದಾರೆ. ಒಂದು ತೃಪ್ತಿ ಆಗಿದೆ ಏನಂತಂದ್ರೆ ಥ್ರೂಔಟ್ ಸಿನಿಮಾ ಲೈಟ್ ಹಾರ್ಟೆಡ್ ಆಗಿ ಅಲ್ಲಲ್ಲ ನಗು ಕೇಳಿಸ್ತಾ ಇತ್ತು ನನಗೆ. ಸೊ ನಾವು ಮಾಡಿದ ಕಷ್ಟ ಮತ್ತೆ ಇಷ್ಟು ವರ್ಷ ಹಾಕಿದ್ದ ಶ್ರಮಕ್ಕೆ ಒಂದು ಎಲ್ಲ ಒಂದ್ ಕಡೆ ತೃಪ್ತಿ. ಅಂದ್ರೆ ಆ ಈ ನಗುಗೋಸ್ಕರನೇ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು. ಅಂಡ್ ಕಮಿಂಗ್ ಟು ನಮ್ಮ ಬನ್ನಿ ಮೇಲೆ ನಾನು ಪ್ರತಿ ಇಂಟರ್ವ್ಯೂಲು ಹೇಳ್ತಾ ಇದ್ದೆ, ಅಂದ್ರೆ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬರೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ. ಹೋಪ್ಫುಲಿ ಎಲ್ಲರಿಗೂ ಈಗ ಸಿನಿಮಾ ನೋಡಿದ್ಮೇಲೆ ಅಂತ ಅನ್ಸಿದೆ ಅನ್ಕೊಂತೀನಿ. ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ದೇ ಬೋತ್ ಲುಕ್ ವೆರಿ ನೈಸ್ ಟುಗೆದರ್ ಅಂತ. ಅಂಡ್ ಇಂಡಿವಿಜುವಲ್ ಆಗಿ ರೇಚಲ್ ಕೂಡ ಅಂಡ್ ಮಿಲಿಂದ್ ಕೂಡ ಇಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಸೊ ಈ ಮುಖಾಂತರ ಐ ಡೆಡಿಕೇಟ್ ದಿಸ್ ಹ್ಯಾಪಿನೆಸ್ ಟು ಮೈ ಹೋಲ್ ಟೆಕ್ನಿಕಲ್ ಟೀಮ್. ನನ್ನ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ನಾನು ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ಆದಂತ ಒಂದು ಖುಷಿ ಏನಿದೆಯಲ್ಲ ಅದು. ಸೊ ದಯವಿಟ್ಟು ಇದನ್ನ ಪ್ರತಿಯೊಬ್ಬರಿಗೂ ನೀವು ತಲುಪಿಸಬೇಕಾಗಿ ನಾನು ಈ ಮುಖಾಂತರ ಕೇಳ್ಕೊಂತೀನಿ. ಎಲ್ಲರೂ ಏನ್ ನಕ್ಕು ಎಂಜಾಯ್ ಮಾಡಿರೋ ಸಿನಿಮಾನ ಇದನ್ನ ನಾಳೆಯಿಂದ ಎಂಟೈರ್ ಕರ್ನಾಟಕ ಎಲ್ಲರೂ ಆಡಿಯನ್ಸ್ ಯಾರು ಸಿನಿಮಾನ ಥಿಯೇಟರ್ ನೋಡ್ತಾರೆ ಅವರು ಇದೇ ಫೀಲ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಎಂಟೈರ್ ಅನ್ಲಾಕ್ ರಾಘವ ಟೀಮ್ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ನೇಚರ್, ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್.